ಕಲ್ಯಾಣ ಕರ್ನಾಟಕದ ಭಾಗ ಅಂದರೆ ಕಲಬುರಗಿಯಿಂದ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆ ಸ್ಪರ್ಧೆ ಮಾಡಿ ಗೆದ್ರೆ ಕಾಂಗ್ರೆಸ್ಗೆ ಒಂದಷ್ಟು ಬಲ ಬರುತ್ತೆ, ಬಿಜೆಪಿಯಲ್ಲಿ ಸ್ಟ್ರೆಂತ್ ಕಳ್ಕೊಳ್ಳುತ್ತೆ. ಹೋದ ಚುನಾವಣೆಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು 1 ಲಕ್ಷದ ಓಟದಿಂದ ಸೋತಿದ್ರು. ಮೋದಿಯವರ ಒಂದು ಪ್ರಭಾವ 2014ಕ್ಕಿಂತ 2019ರಲ್ಲಿ ಜಾಸ್ತಿ ಆಯಿತು. 2019ಕ್ಕಿಂತ 2024ರಲ್ಲಿ ಇನ್ನೂ ಸುನಾಮಿ ಇದೆ. ಹೀಗಾಗಿ ಖರ್ಗೆ ಅವರು ನಿಲ್ಲಿ ಅಂತ ಮತ್ತೆ ಯಾರೇ ನಿಲ್ಲಿ ಅಲ್ಲಿ ಗೆಲ್ಲುವುದು ಬಿಜೆಪಿ ಮಾತ್ರ. ನಿಮ್ಮ ಕ್ಷೇತ್ರದ ಮೇಲೆ ಈಶ್ವರ್ ಖಂಡ್ರೆ ಅವರ ಕಣ್ಣಿಟ್ಟಿದ್ದಾರೆ, ಅವರ ಪುತ್ರನನ್ನ ನಿಲ್ಲಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಹೋದ ಚುನಾವಣೆ ಅವರೇ ಇದು ನನ್ನ ಎದುರಾಳಿ 1.25 ಲಕ್ಷದಿಂದ ಸೋತಿದ್ದಾರೆ. ಈ ಚುನಾವಣೆಯಲ್ಲಿ ಕನಿಷ್ಠ 2 ಲಕ್ಷ ಅಂತರದಿಂದ ಭಾರತೀಯ ಜನತಾ ಪಕ್ಷದಲ್ಲಿ ನಾವು ಗೆಲ್ತೀವಿ. ಭಗವಂತ ಖೂಬಾ ಅವರ ಸೋಲಿಗೆ ಸ್ವಪಕ್ಷದಲ್ಲೇ ಕುತಂತ್ರ ನಡೀತಾ ಇದೆ. ಯಾರು ಅಂತ ಕುತಂತ್ರ ಮಾಡಲ್ಲ ಮತ್ತು ಸೋಲಿಸಲಿಕ್ಕೆ ಸಾಧ್ಯ ಇಲ್ಲ. ಜನರ ನಾಡಿ ಮಿಡಿತಗಳು ಕಳೆದ 10 ವರ್ಷದಿಂದ ಸಂಸದನಾಗಿ ಬಹಳಷ್ಟು ಹತ್ತಿರದಿಂದ ಬಲ್ಲವನಿದ್ದೀನಿ. ಅನೇಕ ಚುನಾವಣೆಗಳಲ್ಲಿ ಬೇರೆ ಬೇರೆಯವರ ಚುನಾವಣೆಗಳಲ್ಲಿ ಕೆಲಸ ಮಾಡಿ ಗೆಲ್ಲಿಸಿದಂಥ ಅನುಭವ ಇದೆ ಮತ್ತು ಕಾರ್ಯಕರ್ತರ ನಾಡಿ ಮಿಡಿತಗಳು ಕಾರ್ಯಕರ್ತರ ವಿಶ್ವಾಸವನ್ನು ಗಳಿಸಿದ್ದೀನಿ ಮತ್ತು ಮತದಾರರ ಬಹಳ ನಿಕಟದಿಂದ ನಾನು ಅವ್ರದ್ದು ಸಂಬಂಧಗಳ ನನ್ನ ಜೊತೆ ಇದ್ದು. ಹೀಗಾಗಿ ಯಾವುದೇ ಕಾರಣಕ್ಕೆ ಸೋಲು ಅನ್ನೋಂಥ ಪ್ರಶ್ನೆನೇ ಇಲ್ಲ. ಭಗವಂತ ಖೂಬಾ ಅವರನ್ನ ಯಾಕೆ ಗೆಲ್ಲಿಸ್ಬೇಕು ಜನ, ಯಾಕೆ ಅವರಿಗೆ ಮತ ಹಾಕಬೇಕು? ನೋಡು, 10 ವರ್ಷದಲ್ಲಿ ನನ್ನ ಅಭಿವೃದ್ಧಿ ಕಾರ್ಯಗಳನ್ನು ನೋಡಿದ್ರಿ, ಜನಸ್ಪಂದನೆ ನನ್ನ ಸ್ವಭಾವ ನೋಡಿದ್ರಿ, ಮತ್ತೆ ಮುಂದೆ ಇನ್ನೂ ಕೆಲಸ ಮಾಡುವಂಥ ಉತ್ಸಾಹದಲ್ಲಿದ್ದೀನಿ ಮತ್ತು ನನ್ನದೇ ಆದಂಥ ದೂರದೃಷ್ಟಿತ್ವ ಇದೆ. ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು, ಜನರನ್ನು ಎಲ್ಲ ರಂಗಗಳಲ್ಲಿ ಮೇಲೆತ್ತಬೇಕು ಅಂತ. ಹೀಗಾಗಿ ಜನ ಬಯಸಿದ ಹಾಗೆ ನನ್ನ ಕಾರ್ಯವೈಖರಿ ಇದ್ದಾಗ ಜನ ಸಹಜವಾಗಿ ನನ್ನನ್ನು ಗೆಲ್ಲಿಸ್ಬೇಕಂತ ಜನನೇ ಹೇಳ್ತದೆ. ನಿಮ್ಮ ಫ್ಯಾಮಿಲಿಯಿಂದ ಯಾರಾದರೂ ರಾಜಕಾರಣಕ್ಕೆ ಬರ್ತಾರಾ? ಯಾರೂ ಬರಲ್ಲ, ನಾನು ಒಬ್ಬನೇ ಇದ್ದೀನಿ. ಕುಟುಂಬ ರಾಜಕಾರಣದ ಬಗ್ಗೆ ನಿಮ್ಮ ಒಪಿನಿಯನ್? ಖಂಡಿತವಾಗಿ ನಾನು ವಿರೋಧಿಸ್ತೇನೆ. ನಿಮ್ಮ ಪಕ್ಷದಲ್ಲೇ ಆ ಥರ ಇದೆ? ಅವರೆಲ್ಲ ಪಕ್ಷಕ್ಕೆ ದುಡಿದು ಬಂದಿದ್ದಾರೆ. ಕುಟುಂಬ ರಾಜಕಾರಣ ಅಂದರೆ ಇದಕ್ಕೆ ಮೊದಲು ಬಹಳಷ್ಟು ಸರ್ತಿ ನಮ್ಮ ಹಿರಿಯರು ಕ್ಲಾರಿಫಿಕೇಶನ್ ಮಾಡಿದ್ದಾರೆ. ಪಕ್ಷದ ಅತಿ ಉನ್ನತ ಸ್ಥಾನವಾದಂಥದ್ದು, ಅಲ್ಲಿ ಯಾರಿಗೂ ಲೆಕ್ಕಕ್ಕೆ ತಗೊಳ್ಳಾರ್ದೇನೆ ತಂದೆ ಮಗ ತಾಯಿ ಈ ಥರ ಏನು ಬರ್ತದಲ್ಲ, ದಟ್ ಈಸ್ ಅ ಕುಟುಂಬ ರಾಜಕಾರಣ. ಒಬ್ಬ ವ್ಯಕ್ತಿಯ ಮಗ ಆ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಪಕ್ಷದ ಸೇವೆ ಮಾಡಿದ ಮೇಲೆ ಅವನು ಆ ಪಕ್ಷದ ಕಾರ್ಯಕರ್ತ. ತಂದೆ ಇರ್ಬೋದು, ಅದೇ ಕಾರ್ಯಕರ್ತನೂ ಹೌದು ಪಕ್ಷದ. ಮತ್ತು ಒಂದು ವೇಳೆ ಅವನ ಹತ್ರ ಸಾಮರ್ಥ್ಯ ಇದೆ, ಯೋಗ್ಯತೆ ಇದೆ ಅಂದಾಗ ಅವನಿಗೆ ಅವಕಾಶಗಳ ಕೊಡುವಂಥ ಪಕ್ಷದ ಕೂಡ ಜವಾಬ್ದಾರಿ. ಹೀಗಾಗಿ ಅಂಥದ್ದು ನಮ್ಮ ಹತ್ರ ಇದ್ದಾವೆ ಇಲ್ಲ ಅಂತಲ್ಲ, ಆದರೆ ಅದು ಆ ಕುಟುಂಬ ರಾಜಕಾರಣಕ್ಕೆ ಈ ಕುಟುಂಬ ರಾಜಕಾರಣ ತುಂಬ ವ್ಯತ್ಯಾಸ ಇದೆ.